ಹಲೋ ಕಿರಣನೇ ಬರ್ತಿಲ್ಲ ಬ್ರೋ, ಸ್ಕಿಡ್ ಆಯ್ತಿಲ್ಲ ಬ್ರೋ. ಸುಟ್ಟೆ ಹೋಗಿದೆ ಸುಟ್ಟೆ ಹೋಯ್ತು ಇದೊಂದು. ಅರ್ಧ ದುಡ್ಡಲ್ಲಿ ಏನ್ ಸಿಕ್ಕಿದ್ರು ಮೂಸಕ್ ಕೂಡ ಹೋಗ್ಬಾರ್ದು. ಇಂಜಿನ್ ಏನೋ ಗಿಮಿಕ್ ಆಗಿದೆ. ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಿರಣ್ ಎಕ್ಸ್ಪ್ಲೋರ್ಸ್. ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಸುಮಂತ್. ಹಾಯ್. ನಾವು ಬಂದಿದ್ದೀವಿ ಇಲ್ಲಿ ಉಡುಪಿ ಮಂಗಳೂರಲ್ಲಿ ಆಕ್ಷನ್ ಗಾಡಿ ಬಗ್ಗೆ ನೋಡೋಕ್ಕೆ. ಆಕ್ಷನ್ ಅಲ್ಲಿ ನಾವು ಒಂದು ಡಿಯೋ ಮತ್ತೆ ಎಂಟರ್ ಪರ್ಚೇಸ್ ಮಾಡೋಣ ಅಂತಿದ್ವಿ 43,000 ರೂಪಾಯಿಗೆ. ಗಾಡಿಗೆ ಬಂದ್ಬಿಟ್ಟು ಟ್ರಿಪ್ ಹೋಗ್ತಿದ್ದೀವಿ. ಟ್ರಿಪ್ಪಲ್ಲಿ ಏನು ಅಡ್ವೆಂಚರ್ ಆಗುತ್ತೆ, ಏನಿರುತ್ತೆ ಅದೆಲ್ಲ ನೋಡಿ ನೀಟಿಗೆ ಡಾಕ್ಯುಮೆಂಟ್ ಮಾಡಿ ನಿಮಗೂ ನಮ್ಮ ಜೊತೆ ಎಂಜಾಯ್ ಮಾಡ್ಸೋಣ ಅಂತ ನಾವಿಬ್ರು ಇದ್ದೀವಿ ಇಲ್ಲಿ. ನೋಡಿ ಘಾಟ್ ಸೆಕ್ಷನ್ ಅಲ್ಲಿ ಎಷ್ಟೊಂದು ಗಾಡಿ ಕೆಟ್ಟೋಗಿದೆ. ನೋಡ ತೋರ್ಸೋ, ಅಲ್ಲೊಂದಿದೆ, ಯಾವ್ದು ಕೆಟ್ಟೋಗಿ ನಿಂತಿದೆ ನೋಡಿ. ಅಲ್ಲಿ ಯಾವ್ದು ಏನಿಲ್ಲ ಅಂದ್ರೆ ಒಂದು 3 ಗಾಡಿ ಕೆಟ್ಟೋಯ್ತು. ಅಲ್ಲೋಡ ಎಲ್ಲ ಎಷ್ಟು ಚಾಲೆಂಜಿಂಗ್ ಇದೆ. ನಲ್ಲೋಡಿ ಹಿಂದಗಡೆ ಗಾಡಿ ಸುಟ್ಟೆ ಹೋಗಿದೆ ನೋಡಿ. ಸುಟ್ಟೆ ಹೋಯ್ತು ಇದೊಂದು. ಡಸ್ಟರ್ ಬಂತು ನೋಡಿ. ಡಸ್ಟ್ ಮಧ್ಯದಿಂದ ಹೆಂಗೋಯ್ತು. ಜಾಗ ಬಿಟ್ಟಿಲ್ಲ, ಇವಣ್ಣ ಹೋಯ್ತಿಲ್ಲ. ಪರವಾಗಿಲ್ಲ ಗುರು, ನಾನು ಒಂದು 5 ನಿಮಿಷ ನಿಧಾನಕ್ಕೆ ಹೋಗ್ತೀನಿ. ನನಗೇನು ಅರ್ಜೆಂಟ್ ಏನು ಬೇಗ ಇವಾಗಲೇ ಹೋಗ್ಬೇಕಂತಿಲ್ಲ, ನಮಗೇನೋ ಟೈಮ್ ಐತೆ. ಗಾಡಿ ನೋಡಿ, ಸ್ಕೋಡಾ ಸ್ಲಾವಿಯಾ ತಗೊಂತೀನಿ ನಾನೊಂದು ದಿವಸ. ಈ ಇಂಡಿಯಾದಲ್ಲಿ ತಗೊಳ್ಳ, ಬೇರೆ ದೇಶಕ್ಕೆ ಬಂದು ತಗೊಂತೀನಿ. ಯಾಕೆ ಬ್ರೋ, ಇಂಡಿಯಾ ಬೇಡವಾ? ಇಂಡಿಯಾಗ ಗಾಡಿ ಅಲ್ಲ ಸರ್. ಇಂಡಿಯಾಗ ಗಾಡಿ ಅಲ್ಲ, ಅದು ನಿಜ. ಅದು ಒಂದೇ ಸತಿ ಸ್ವರ್ಗ ಪ್ರಾಪ್ತಿ ಆಗಿರೋದು. ಹಿಂಗ್ ಮಾಡ್ಬಿಟ್ರೆ ಅಲ್ಲ, ಬರ್ತಾ ಇರೋ ಗಾಡಿ ಹಿಂದಗಡೆ ಬರೋ ಇವನೇ ಅಷ್ಟು ಫಾಸ್ಟ್ ಕೊಂಡೋಯ್ತಾವ. ನಾವು ಹೋಗ್ಲಿ ಭಾರತ್ ಗ್ಯಾಸ್ ಏನು ಅಷ್ಟೊಂದು ತಗೋ ಇರುತ್ತೆ. ಗ್ಯಾಸ್ ತಾನೇ ಲೈಟ್ ವೆಯ್ಟ್ ಇರ್ಬೇಕು ತಾನೆ ಶಿಷ್ಯ. ಸ್ಪೀಡ್ಗೋಸ್ಕರ ಬಿಲ್ಡ್ ಮಾಡಲ್ಲ ಅವನು. ಎಷ್ಟು ರಿಸ್ಕ್ ತಗೊಂಡ ನೋಡಿ ಶಿಷ್ಯ ಅವನು. ಹೋಗಿದ್ರೆ ಅಲ್ಲಿ ಹೋಗಿರೋದಕ್ಕೆ ಎರಡೇ ಬಿದ್ದಿರೋನಲ್ಲಿ. ಇದ್ಯಾರೋ ಬಿದ್ದ ಎಷ್ಟೊಂದು ಜನ ಅದಕ್ಕೆ ಲಾಕವ್ರೆ. ಮುಂದೆ ಬ್ರೋ ಅಲ್ಲಿ ಓವರ್ಟೇಕ್ ಮಾಡ್ಕೊಬತ್ತಾವ. ನಾನು ಬರ್ಲಿ ನಮ್ಗೇನಿಲ್ಲಪ್ಪ ಅಣ್ಣ, ನೀನೇ ದೊಡ್ಡವನಣ್ಣ. 25 ಲಕ್ಷ ಗಾಡಿ ನಿಂದೆ, ನೀನೇ ದೊಡ್ಡವನು. ಹೋಗು ಮಗ. ಪೇಷನ್ಸೇ ಇಲ್ಲ ಶಿಷ್ಯ ಅವನ್ಗೆ. Why are you gay? ಅವ್ನಿಗೇನ್ ಗೊತ್ತಾ ಶಿಷ್ಯ ಅವನ್ಗೆ ನಾನು ಬಿಟ್ಕೊಟ್ನಲ್ಲ ಜಾಗ ಬಿಟ್ನಲ್ಲ, ಇವ್ನು ಬಿಟ್ಕೊಡ್ತಾನೆ ಇರುತ್ತೆ. ಅದಕ್ಕೆ ಅವ್ನು ನಂಬ್ತಾ ಇಲ್ಲ. ಅವನು ಯಾಕೆ ಬೇಕಾಗಲ್ಲ ಮುದ್ರು ಅವನಿಗೆ ಗುದ್ದಿತಾರೆ ಫಸ್ಟು. ಅದಿಂದ ಇರ್ತೀನಿ. ಹೋದ ಕರ್ಬೋ ಅವನು. ಅಲ್ಲೋಡ ಓದ ಬಾಯಿ ಬಂದಿರುತ್ತೆ. ಬಾಯಿ ಬಂದಿರುತ್ತೆ. ಇವ್ನು ನೋಡೋನು ವಿಮಲ್ ಹಾಕೊಂಡು ವಿಮಲಲ್ಲಿ ನಶೆ ಹಾಕೊಂಡು ಹೋಯ್ತಾನು. ವಿಮಲ್ ನಶೆ ಹೊಡಿತಾನ ಅವನು. ಈ ಶಾರುಖ್ ಖಾನ್ ಇಲ್ಲಿದ್ದಾನೆ ಕಣ ನೋಡು. ಮತ್ತೆ ಇಲ್ಲೇ ಅವನಲ್ಲ, ಅವಾಗಲೇ ಹೋಯ್ತೀನಿ ಅಂತ ಹೋದ್ನಲ್ಲ. ಇಲ್ಲ ನಿಂತ್ಕೊಂಡಿದ್ದ ಅಲ್ಲಿ. ಏನ್ ಬ್ರೋ ಇದು ಹೋಗ್ಬಿಡ್ಲಿ. ಈ ಗಾಳಿ ನಂದೇನೆ, ಬೇರೆ ಲೋಕ ಹೇಗೆ. ಬಿಲ್ಡ್ ಕ್ವಾಲಿಟಿ ನೋಡ್ಬಿಟ್ಟು ನಮ್ಕೆನೆ ಬರಲ್ಲ ಗುರು. ಬ್ರಿಡ್ಜ್ ಮೇಲೆ ಓಡಿಸೋ ಭಯ ಆಗುತ್ತೆ. ಎಲ್ಲಿ ಬಿದ್ದೋಗ್ಬಿಡುತ್ತೋ, ಏನಾಗ್ಬಿಡುತ್ತೋ. ಎಷ್ಟೊಂದು ಕೇಸಸ್ ಆಗೈತಲ್ಲ ಹಂಗೆ. ಬ್ರಿಡ್ಜ್ ಮಧ್ಯಾಹ್ನ ಬಿಹಾರಲ್ಲಿ ಏನೋ 8 ಬ್ರಿಡ್ಜ್ ಮುರಿದೋಗೈತಂತೆ ಬಿಹಾರಲ್ಲಿ. ಬಿಹಾರ್ ಬಿಡಿ, ಸ್ಕ್ಯಾಮ್ಗಳಿಗೆ ಫಸ್ಟ್ ನೆನಪಾದ ಬಿಹಾರ. देखिए हमारे बिहार में कितने बेकाम के लोग हैं. ಬಂದಿದ್ದೀವಿ ಸೀದಾಗಿರೋ ಗಾಡಿ ಪರ್ಚೇಸ್ ಮಾಡೋಕ್ಕೆ. ಆಯಿತಾ, ನಮ್ಮ ಸೆಕ್ಸಿ ಬಾಯ್ ಸುಮಂತ್ ಇದ್ದಾರೆ. ಇದು ಟ್ರಿನಿಟಿ ವೇರ್ ಹೌಸ್ ವಾರ್ಡ್ ಅಂತ ಬಂದಿದ್ದೀವಿ ಇಲ್ಲಿಗೆ. ಇದೆಲ್ಲ ಊಸ್ಟ್ ಗಾಡಿಗಳೆಲ್ಲ ಇರ್ತವೆ. ಎಲ್ಲ ಏನೋ ಓ ಮಚಾ ಏನೂ ಇಲ್ಲ ಬಿಡು, ಗೊತ್ತಾಯ್ತು ನನಗೆ. अच्छा ಹರಿಯಾಣ ಗಾಡಿ ಎಲ್ಲ ಐತೆ. एक ग्राउंड मार के आ जाए क्योंकि परचेज कर रहे हो आप, इसलिए 2000 ऑफ कर रहा हूँ. देखो अभी ಒಂದು ಗಾಡಿಲಿ ಕೀ ಇರಲಿಲ್ಲ, ಅದು ತೋರ್ಸಕ್ಕೆ ಅವನು ಸೈಕ್ ಮಾಡ್ತಾ ಇದ್ದ. ಒಂದು ಗಾಡೀಲಿ ಕೀ ಇರಲಿಲ್ಲ, ಇನ್ನೊಂದು ಗಾಡೀಲಿ ಬ್ಯಾಟ್ರಿ ಚಾರ್ಜ್ ಇರಲಿಲ್ಲ. ಸ್ಟಾರ್ಟ್ ಹೆಂಗೆ ಮಾಡೋದಂತ ಯೂಟ್ಯೂಬಲ್ಲಿ ವಿಡಿಯೋ ನೋಡು. ಮುಂದೆ ತೆಗಿಬೇಕಾಗ್ತದೆ. किक स्टार्ट आना आग बस बना दो टेक्निकली इधर रहेगा बैटरी रहेगा तो इधर वाला कोई खोला है भाई खोला है कोई ऑलरेडी खोला है
पूरा ओपन है, देखो यहाँ पे बैटरी इसका निकाल दिया है। पेट्रोल ಇದೆಯಾ ನೋಡಿ? ಆಯ್ತು ನೋಡಿದೆ. बैटरी है पर बैटरी का कंडीशन सही नहीं है। वो गाड़ी का की नहीं है तो स्टार्ट कैसे करोगे? यदि होगा ಮತ್ತೆ ಕಾಸು ಗೀಸ್ ಕಟ್ಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತು ಸೀಜಾ? ಗಿಮಿಕ್ಕು ಇಂಜಿನಲ್ಲಿ ಏನೋ ಕಿಕ್ ಕೊಡ್ರೆ ಆ ಥರ ನಾನು ಎಷ್ಟೊಂದು ಗಾಡಿ ಹೊಡೆದಿದ್ದೀನಿ ಕೂಡ ಯಾವುದೂ ಸೌಂಡ್ ಬಂದಿಲ್ಲ. ಓಪನ್ ಆಗಿಬಿಟ್ಟು ಬ್ಯಾಟ್ರಿ ಎತ್ತಿರ್ತಾರೆ, ಹೆಂಗೆ ಹಾಳಾಗ್ಬಿಡುತ್ತೆ ಹೇಳು ನೀನು. ಸುಮ್ಮನೆ ಇರ್ತದೆ ಯಾವುದು ಸುಮ್ಮನೆ ಅಂತ ಅಕ್ಕಿ ಆನ್ ಆಗಿಬಿಟ್ಟು ನಾನು ಬ್ಯಾಟ್ರಿ ಡೌನ್ ಆಗ್ಬೋದು, ಬಟ್ ಕಿಕ್ಕರೆಲ್ಲ ಸ್ಟಾರ್ಟ್ ಆಗಬೇಕಿತ್ತಲ್ಲ. ಪೆಟ್ರೋಲ್ ಇತ್ತು ಕಿಕ್ಕರೆಲ್ಲ ಸರಿ ಹಿಂದೆ ಹೋಗೋಣ ಆಯ್ತು. ठीक है भाई, थैंक यू, ಚೆಕ್ कर लेना भाई. ಅರ್ಧ ದುಡ್ಡಲ್ಲಿ ಏನು ಸಿಕ್ಕಿದ್ರು ಮೂಸಕ್ಕೆ ಕೂಡ ಹೋಗ್ಬಾರ್ದು. ಏನಕ್ಕಂದರೆ ಆ ಎಕ್ಸಾಂಪಲ್ ಇವತ್ತಾಯಿತು. ಇನ್ನೊಂದು ಟ್ರಿನಿಟಿ ವೇರ್ ಹೌಸಿಂದ ಇಂಡಸ್ಇಂಡ್ ಬ್ಯಾಂಕ್ ಕಡೆಯಿಂದ ನಾನು ಇದು ಒಂದು ಬಿಟ್ಟಾಗಿದ್ದೆ. ಡಿಸೆಂಬರ್ 1ಗೆ ಗಾಡಿ ಇಲ್ಲಿಗೆ ಬಂದಿತ್ತಂತೆ. ಇವಾಗ ಬಂದ್ಬಿಟ್ಟು ಫೆಬ್ರವರಿ 28 ಆದಮೇಲೆ ಬ್ಯಾಟ್ರಿ ಏನೋ ಲೋ ಆಗಿದೆ ಅಂದರೆ ಸ್ಟಾರ್ಟ್ ಆಗ್ತಿಲ್ಲ ಗಾಡಿ. ಒಂದು ಕೀ ಇದ್ದರೆ ಒಂದು ಕಿದಿಲ್ಲ, ಕಂಡೀಷನ್ ಎಲ್ಲ ಪೂರ್ತಿ ಒಳಗಡೆ ಎಲ್ಲ ಓಪನ್ ಆಗಿದೆ. ಕಿಕ್ ಕೊಡಿದ್ರೆ ಏನೋ ಸೌಂಡು, ಇಂಜಿನಲ್ಲಿ ಏನೋ ಗಿಮಿಕ್ ಆಗಿದೆ. ಸೊ ತಿಕ್ಕ ಮುಚ್ಕೊಂಡು ಹೊಸ ಗಾಡಿ ತೊಗೊಳ್ಳಿ ಅಷ್ಟೇ. ಮಾಡಲ್ ಆಫ್ ದ ಸ್ಟೋರಿ, ಟೈಮ್ ವೇಸ್ಟ್ ನಂತರ ಮಾಡಬೇಡಿ, ಹೊಸ ಗಾಡಿ ಇಸ್ಕೊಂಡು ಸುಮ್ಮನೆ ಆಗಿಬಿಡಿ. ಒಂದು 20,000 ಎಕ್ಸ್ಟ್ರಾ ಕೊಡ್ತೀರಾ, ಬಟ್ ಪೀಸ್ ಆಫ್ ಮೈಂಡ್ ಇರುತ್ತೆ. ನಾವು ಮತ್ತೆ ಬಂದಿವಿ ನಮ್ಮ ತಾರ್, ಬ್ಯೂಟಿಫುಲ್ ತಾರಲ್ಲಿ. ಇವಾಗ ಉಡುಪಿ ಟ್ರಿಪ್ ಕಂಟಿನ್ಯೂ ಮಾಡೋಣ. ಸಾಮಾಜಿ ರೋಡಿಗೆ ಇಟ್ಬಿಟ್ಟವ್ರೆ, ಕೈ ಮುಕ್ಕೊಂಡು ಹೋಗ್ಲಿ. ಅದೇನು ದೇವಸ್ಥಾನ, ಅದೇನು ಹೆವಿ ಡೇಂಜರ್ ಅದು ಒಂದೊಂದು ಟೈಮಲ್ಲಿ. ಅದೇನು ದೇವಸ್ಥಾನ ಇಟ್ಟವ್ರು ಒಳ್ಳೆ. ಅದನ್ನ ಬರ್ತಿಲ್ಲ ಬ್ರೋ, ಸ್ಕಿಡ್ ಆಯ್ತಿಲ್ಲ ಬ್ರೋ. ಹೆವಿ ಓಡಿಸ್ಬಿಡ್ತೀವಿ ಗಾಡಿನ ನೋಡಿಲಿ. ಸರಿ ಯಾಕೆ ಯಾರು ಜನ ಇಲ್ಲ? ಊರೇ ಇಲ್ವಾ? ಮಂಗಳೂರು ಇಲ್ಲೇ ಕೆಲಸ ಮಾಡ್ಕೊಂಡಿರೋರು ಒಂದು 50 ವರ್ಷದಿಂದ. ನೋಡಿ ಎಷ್ಟೊಂದು ಜನ ಸತ್ತಿರ್ತಾರೆ ಹಾಸ್ಪಿಟ್ಲಲ್ಲಿ. ಸತ್ತವರೆಲ್ಲ ಆತ್ಮೀರಲ್ಲ ಅಂತೀರಾ?